ಸ್ನೇಹಿತರೆ, ನಾಯಿ ಬಾಲ ಡೊಂಕು ಅಂತಾರೆ. ಇದು ಎಷ್ಟು ಸಲ ನೀವು ಅದನ್ನು ಸರಿ ಮಾಡಿಸಿದ್ರು ಅದು ಡೊಂಕೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ. ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಬಾದಾಮಿ ಕೇವ್ಸ್ ಎಷ್ಟು ಪ್ರಸಿದ್ಧ. ಕರ್ನಾಟಕಕ್ಕೆ ನಮಗೊಂದು ಹೆಮ್ಮೆ. ಎಲ್ಲೋರ ಬಾದಾಮಿ ಕೇವ್ಸು ನಮಗೆ ಅಷ್ಟು ಹೆಮ್ಮೆ. ಈಗ ಬೇಸಿಗೆ ರಜಾ ಇಂಥ ಸೀಸನ್ನಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ತಿದ್ದಾರೆ. ಅಲ್ಲೊಂದು ಘಟನೆ ನಡೆಯುತ್ತೆ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಅಪಾಯಿಂಟ್ ಮಾಡಿರೋ ಸ್ಟಾಫ್ ಅಂತೆ. ಅವಳು ಮುಸ್ಲಿಂ ಹೆಣ್ಮಗಳು ಚಪ್ಪಲಿ ಹಾಕ್ಕೊಂಡು ಬಾದಾಮಿ ಕೇವ್ಸ್ ಗುಡಿ ಒಳಗಡೆ ಕೂತಿರ್ತಾಳೆ. ಅದನ್ನು ನೋಡಿದಂಥ ಒಬ್ಬಳು ನಮ್ಮ ಹಿಂದೂ ಹೆಣ್ಮಗಳು ಅಪೋಸ್ ಮಾಡ್ತಾಳೆ. ನೀವು ಆ ವಿಡಿಯೋ ನೋಡಿ. ಅದು ತುಂಬಾ ಒಂದು ಘೋರ ವಿಚಾರ. ಪ್ಲಸ್ ಅವತ್ತು ಅಪೋಸ್ ಮಾಡಿದಂಥ ಹೆಣ್ಮಗಳಿಗೆ ನಿಜವಾಗ್ಲೂ ಕೈ ಎತ್ತಿ ಧನ್ಯವಾದ ಹೇಳಬೇಕು. ಅಷ್ಟು ಧೈರ್ಯವಾಗಿ ಅವಳು ಒಬ್ಬಳು ಅಪೋಸ್ ಮಾಡಿ, ಬಾಕಿ ಎಲ್ಲರೂ ನಿಂತಿದ್ದಾರಲ್ಲ. ಸೆಕ್ಯೂರಿಟಿ ಗಾರ್ಡು ಸಪೋರ್ಟ್ ಮಾಡಬೇಕಾಗಿತ್ತು. ಅವರು ಬಾಯಿಗೆ ಅವನನ್ನು ಲಡ್ಡು ಇಟ್ಕೊಂಡಿದ್ನೋ ಏನು ಇಟ್ಕೊಂಡಿದ್ನೋ ಬಾಯಿ ಮುಚ್ಕೊಂಡು ಕೂತಿದ್ದಾನು ಅವನು. ಬಾಕಿ ಅಲ್ಲಿದ್ದಂಥ ಹಿಂದೂಗಳು ಕರೆದು ಕೇಳ್ತಾ ಇದ್ದಾಳೆ, ಸರ್ ನೀವೆಲ್ಲ ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತಾ ಇದ್ರೂ ಯಾರೂ ಸಪೋರ್ಟ್ ಮಾಡಲಿಕ್ಕೆ ಬರಲಿಲ್ಲ. ಆದರೂ ಹೆಂಗಸು ಧೈರ್ಯವಾಗಿ ಅಪೋಸ್ ಮಾಡಿ ಅವಳನ್ನ ಅಲ್ಲಿಂದ ಹೊರಗಡೆ ಕರೆದು, ನಿಂದು ಎಲ್ಲಿದೆ ಸ್ಥಾನ ಅಲ್ಲಿ ನೋಡ್ಕೊ, ನಿನ್ನ ಇದನ್ನು ಬಿಟ್ಟು ನೀನು ನಡ್ಕೋಬೇಡ ಅಂತ ಧೈರ್ಯವಾಗಿ ಹೇಳಿದ್ದಾಳೆ. ಆದರೆ ನಾನು ಕೇಳೋದು, ಈ ಸರ್ಕಾರ ಏನು ASI ಅವ್ರಿಗೆ ಎಲ್ಲೋದ್ರೂ ನಮ್ಮ ದೇವಸ್ಥಾನಗಳಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಹಿಂದೂ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಬರೀ ಮುಸ್ಲಿಮ್ಸ್ನ ಅಪಾಯಿಂಟ್ ಮಾಡಿ ಅಂತ ಏನಾರ ರೈಟಿಂಗಲ್ಲಿ ಕೊಟ್ಬಿಟ್ಟಿದ್ದಾರಾ? ಆ ಹೆಣ್ಮಗಳಿಗೆ ಅಲ್ಲಿ ಏನು ಕೆಲಸ? ಬೇರೆ ಯಾರು ಹಿಂದೂಗಳು ಸಿಗ್ಲಿಲ್ವಾ ನಿಮಗೆ ಕೆಲಸ ಕೊಡೋಕ್ಕೆ? ನಿಮ್ಮ ಈ ಒಂದು ನಿರ್ಧಾರಕ್ಕೆ, ನಿಮ್ಮ ಒಂದು ನಡವಳಿಕೆಗೆ ಧಿಕ್ಕಾರ ಇರಬೇಕು. ಏನು ಮಾಡೋಕ್ಕೂ ಹೆಸ್ತಲ್ವಲ್ಲ. ಎಲ್ಲಾದ್ರೂ ಇಷ್ಟು ನಿಮಗೆ ಹೇಳ್ತಾ ಇದ್ರು, ಇಷ್ಟು ನಿಮಗೆ ಆಗ್ತಾಯಿದ್ರು, ಇನ್ನೂ ಸರ್ಕಾರದಲ್ಲಿ ಬರೀ ಇಂಥವೇ ನಡೀತಾ ಇದೆಯಲ್ಲ. ಚಪ್ಪಲಿ ಹಾಕ್ಕೊಂಡು ಅವಳು ಕೂತ್ಕೊಂಡಿದ್ದಾಳೆ ದೇವಸ್ಥಾನದ ಒಳಗಡೆ ಅಂದರೆ ಇನ್ನೇನು ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂತ ಎಚ್ಚೆತ್ಕೊಂಡಿದ್ದಾರೆ ಹಿಂದೂಗಳು. ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದು ನೀವು ಅಂದ್ಕೊಂಡಿರೋ ಅಂತಾರ ಬಾಯಿ ಮುಚ್ಕೊಂಡು ಕೂತಿರೋ ಅಂತಾರಲ್ಲ. ಈಗೆಲ್ಲ ಹಿಂದೂ ಸಂಘಟನೆಗಳು ಒಂದಾಗಿದೆ. ಎಲ್ಲರೂ ಎದ್ದು ನಿಂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ನಿಮ್ಮನ್ನು ನಾವು ಕ್ಯಾಕರ್ಸ್ ಉಗಿತಾ ಇದ್ದಾರೆ. ಅಷ್ಟಾದರೂ ನಿಮಗೆ ಬುದ್ಧಿ ಬಂದಿಲ್ಲ ಅಂದರೆ ಇನ್ನೇನು ಹೇಳ್ಬೇಕು ನಿಮಗೆ? ಸನಾತನ ಹಿಂದೂ ಬಾಂಧವರೇ, ಇದನ್ನು ಖಂಡಿಸ್ತಾ ನೀವು ಈ ಥರ ಎಲ್ಲಾದರೂ ಒಂದು ಘಟನೆ ನೋಡಿದಾಗ ದಯವಿಟ್ಟು ಅದನ್ನು ಶೇರ್ ಮಾಡಿ, ಅದನ್ನು 4 ಜನಕ್ಕೆ ಗಮನಕ್ಕೆ ತಂದು ಅಪೋಸ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಆ ಹೆಣ್ಮಗಳಿಗೆ ಎಲ್ಲರ ಪರವಾಗಿ ನಾನು ನನ್ನ ಕೃತಜ್ಞತೆ ಧನ್ಯವಾದಗಳನ್ನು ಹೇಳ್ತಾ, ಜೈ ಶ್ರೀರಾಮ್.